ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್, ಹಿರಿಯ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳದ ತಜ್ಞ ಹಾಗೂ ಶಸ್ತ್ರಚಿಕಿತ್ಸಕ. ಇವತ್ತಿನ ಪ್ರಶ್ನೆ, ಹಠಾತ್ ಸಾವು ಎಂದರೇನು? ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿದ್ದರೂ ಕೆಲವೇ ನಿಮಿಷಗಳಲ್ಲಿ ಪ್ರಜ್ಞೆ ಕಳೆದುಕೊಂಡು ಹೃದಯದ ಬಡಿತ ನಿಂತು ಹೋಗುವುದನ್ನು ನಾವು ಹಠಾತ್ ಹೃದಯ ಸಾವು ಎಂದು ಕರೆಯುತ್ತೇವೆ. ಇದು ಹೆಚ್ಚಾಗಿ ಯಾರಲ್ಲಿ ಕಾಣಬಹುದು? ಕೆಲವರಿಗೆ ಹೃದಯದ ರಕ್ತನಾಳಗಳಲ್ಲಿ ತಡೆ ಇರಬಹುದು, ಕೆಲವರಿಗೆ ಜನ್ಮಜಾತ ಹೃದಯದ ಸಮಸ್ಯೆ ಇರಬಹುದು, ಇನ್ನು ಕೆಲವರಿಗೆ ಹೃದಯದ ಸ್ನಾಯು ದಪ್ಪವಾಗಿರುವ ಕಾಯಿಲೆ ಇರಬಹುದು, ಕೆಲವರಿಗೆ ಹೃದಯದ ಬಡಿತದ ವ್ಯವಸ್ಥೆಯಲ್ಲಿ ಅಸಹಜತೆ ಸಹ ಇರಬಹುದು. ಇಂತಹ ಸಮಸ್ಯೆಗಳಿರುವ ವ್ಯಕ್ತಿಗಳು ತುಂಬ ತೀವ್ರವಾದ ವ್ಯಾಯಾಮ ಮಾಡಿದಾಗ ಹೃದಯದ ಬಡಿತದಲ್ಲಿ ಅಪಾಯಕಾರಿಯಾದಂಥ ಅಸಹಜತೆ ಉಂಟಾಗಿ ಹಠಾತ್ ಸಾವು ಸಂಭವಿಸಬಹುದು. ಇನ್ನೊಂದು ಕಾರಣವೇನೆಂದರೆ, ವ್ಯಾಯಾಮ ಮಾಡುವಾಗ ಹೃದಯಕ್ಕೆ ಹೆಚ್ಚಿನ ಆಮ್ಲಜನಕ ಬೇಕಾಗುತ್ತದೆ. ಆದರೆ ರಕ್ತನಾಳಗಳಲ್ಲಿ ತಡೆ ಇದ್ದರೆ ಹೃದಯಕ್ಕೆ ಸಾಕಷ್ಟು ರಕ್ತ ತಲುಪುವುದಿಲ್ಲ. ಇದರಿಂದ ಹೃದಯಘಾತ ಅಥವಾ ಅಪಾಯಕಾರಿ ಹೃದಯದ ಬಡಿತದ ಅಸಹಜತೆ ಉಂಟಾಗಬಹುದು. ವ್ಯಾಯಾಮವನ್ನು ನಿಧಾನವಾಗಿ ಪ್ರಾರಂಭಿಸಿ. ನಿಧಾನವಾಗಿ ವ್ಯಾಯಾಮದ ಪ್ರಮಾಣವನ್ನು ಹೆಚ್ಚಿಸಬೇಕು. ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳುವುದೇನೆಂದರೆ, ವ್ಯಾಯಾಮವು ಆರೋಗ್ಯಕ್ಕೆ ಶತ್ರುವಲ್ಲ, ಸ್ನೇಹಿತ. ಆದರೆ ನಿಮ್ಮ ವಯಸ್ಸು, ದೇಹಸ್ಥಿತಿ ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ಸರಿಯಾದ ವ್ಯಾಯಾಮ ಮಾಡುವುದು ಅತ್ಯಗತ್ಯ. ಅತಿಯಾದ ಉತ್ಸಾಹ ಬೇಡ, ನಿಯಮಿತವಾದ ವ್ಯಾಯಾಮ ಬೇಕು. ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ. ನಮಸ್ಕಾರ.